ಉಂಟು, ಆ ಕ್ಯಾರೆಕ್ಟರಿಂದ ಮೂವಿ ಸ್ಟಾರ್ಟ್ ಆಗ್ತದೆ, ಬಟ್ ಆ ಕ್ಯಾರೆಕ್ಟರ್ ಮೂವಿಯಲ್ಲಿ ಬರುವುದೇ ಇಲ್ಲ, ಕೊನೆ ತನಕನೂ ಬರುವುದಿಲ್ಲ. ಲವ್ ಮಾಕ್ಟೇಲ್ 3 ನೋಡಿ ಬಂದ್ವಿ, 10:30 ಶೋ ಇತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅದೇನು ಟ್ವಿಸ್ಟ್ ಅಂತ ನೀವು ನೋಡ್ಬೇಕಂದ್ರೆ ನೀವು ಥಿಯೇಟರ್ಗಿಂತ ಓಕೆ, ಸ್ವಲ್ಪ ಸ್ಟೋರಿ ಉಂಟು ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೇನು ಇದಾಗೋದಿಲ್ಲ, ಆಮೇಲೆ ಸ್ವಲ್ಪ ಕಾಮಿಡಿ ಟಚ್ ಅಪ್ ಎಲ್ಲ ಕೊಟ್ಟು ಆಮೇಲೆ ಮತ್ತೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇಲ್ಲ, ಅದಕ್ಕಿಂತ 2 ಪ್ಲೇಟ್ ಶವರ್ಮ ಇಲ್ಲ. ಬಟ್ ಈಗ ಬಂದಿರೋ ಕನ್ನಡ ಸಿನಿಮಾದಲ್ಲಿ ಇದು ಓಕೆ ಓಕೆ ಅಲ್ಲ, ಇರೋ ಕನ್ನಡ ಸಿನಿಮಾ ಆಪ್ಷನಲ್ಲಿ ನಿಮಗೆ ಯಾವ್ದಾದ್ರು ಕನ್ನಡ ಮೂವಿನೇ ನೋಡ್ಬೇಕಂತ ಹೇಳಿದ್ರೆ ಲವ್ ಮಾಕ್ಟೇಲ್ 3 ಓಕೆ. What is it, man? Roman Empire, Egyptian Empire. No reviews. Varun, ನೋ ಸ್ಪಾಯ್ಲರ್ಸ್. ನೋ ಸ್ಪಾಯ್ಲರ್ಸ್, ಬಟ್ ಒಂದು ಆಡಿಯನ್ಸಿಗೆ ಅಂತ ಹೇಳ್ತಿ, ನೋಡ್ಬೋದಾ? ನೋಡಬೇಡಿ, ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ಅಲ್ಲ ಅಂದರೆ ವರ್ತ್ ಉಂಟಾ? ಬರೀ ಕನ್ನಡ ಸಿನಿಮಾ ಬೆಳೆಸುವುದಲ್ಲ, ಅಂದರೆ ಅವರಿಗೆ ಮೂವಿ ಅದರಲ್ಲಿ ಏನೂ ಇಲ್ಲ ಅಲ್ಲ, ಉಪಯೋಗ ಆಗುವಂಥ ಟಾಪಿಕ್ ಏನಿಲ್ಲ ಅದರಲ್ಲಿ. ಬಟ್ ಟೈಮ್ ಪಾಸ್ ಆಗ್ಲಿಕ್ಕೆ ಓಕೆ, ನೋಡ್ಬೋದು. ಟೈಮ್ ಪಾಸ್, ಕೊಟ್ಟಿರೋ ಹಣಕ್ಕೆ ವಸೂಲಿ ಮಾಡಿ. ಲವ್ ಮಾಕ್ಟೇಲ್ 2 ಕಂಪೇರ್ ಮಾಡಿದ್ರೆ ನೋಡಲಿಲ್ಲ, 1 ನೀ 2 ನೋಡಲಿಲ್ವಾ? 1 ನೋಡಿ ಸಾಕಿದ್ರು ನನಗೆ. ಮದುವೆ ಆದವ್ರು ನೋಡ್ಬೇಕು. ಅಲ್ಲ, ನೀ 2 ನೋಡಲಿಲ್ವಾ? ಬಟ್ ಆ್ಯಕ್ಚುಲಿ 2 ಕಂಪೇರ್ ಮಾಡಿದರೆ ಇದು ಓಕೆ. ಹೌದು, ಅದು 2 ನೋಡಲಿಲ್ಲ ನಾವು. ಸೀಕ್ವೆನ್ಸ್ ನೋಡೋದೆ ಅದು ಅರ್ಥ ಆಗೋದಿಲ್ಲ ನಿಮಗೆ. ಎಂತ ಕನೆಕ್ಷನ್ ಇತ್ತು? ತುಂಬಾ ಜನ ಹೀರೋಯಿನ್ಸ್ ಮಾಡ್ತಾರೆ, ಲಾಸ್ಟ್ಗೆ ಎಲ್ಲರೂ ರಿಜೆಕ್ಟ್ ಮಾಡಿ ಅಷ್ಟೇ ಅಷ್ಟೇ. ನಿಮ್ಮ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅದಷ್ಟು ಮಾಡಿಬಿಟ್ಟಿದ್ದಾರೆ. ಇದು ಕ್ಲಾಶ್ ಆಫ್ ಕ್ಲಾನ್ಸ್ ಅಲ್ಲಿ ಕೂಡ ಆಡ್ತಾ ಇರ್ತಾನೆ. ಸೊ ಯಾರಾದರೂ ಹಳೆಯ ಕಾಲದಿಂದ ಇವಾಗಲೂ ಕಂಟಿನ್ಯೂ ಆಡ್ತಾ ಇದ್ದರೆ ಹೇಳಿಯಪ್ಪ. ಯಾವಾಗ ಆಡ್ಲಿಕ್ಕೆ ಶುರು ಮಾಡಿದ್ದೀವಿ ವರುಣ್? ಒಂದು 2016-17 ಇರಬೇಕು. 2016-17ರಿಂದ. ಈಗ ನಿಂದು 2014-15 ಅನ್ಸುತ್ತೆ. 14-15. ಇವನು PUC ಹಳೆಯ ಪಂಟ್ರು. ಈಗ ಮೂವಿ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಪಾಸಿಟಿವ್ ನೆಗೆಟಿವ್, ಫಸ್ಟ್ ಹಾಫ್ ಹೇಗಿತ್ತು? ಯಾವ ಹಾಫ್ ಬೆಸ್ಟ್ ಇತ್ತು? ಎಲ್ಲ ಒಳ್ಳೆಯಿತ್ತು, ಎಲ್ಲ ಒಳ್ಳೆಯಿತ್ತು. ಕೂಗಿಲ್ಲ. ಯಾಕೆ? ಥಿಯೇಟ್ರಲ್ಲಿ ಬೊಲ್ಲ. ಥಿಯೇಟ್ರಲ್ಲಿ ಬೊಳ್ಳ. ಒಂದು ನಮ್ಮ ಪಕ್ಕದ ತಂದೆ ಮಗಳ ಸೆಂಟಿಮೆಂಟ್ ಮೂವಿ ಅಂತಾನೆ ಹೇಳ್ಬೋದು ಅಲ್ವಾ? ಈಗ ಅನ್ಸಿತಾ ಎಂತಾದರೂ? ಹೌದು ಹೌದು, ಸೆಂಟಿಮೆಂಟಲ್ ಮೂವಿ. ಬಟ್ ನನಗೆ ಹಾರರ್ ಇಷ್ಟ. ನನಗೆ ಸೆಂಟಿಮೆಂಟ್ ಮೂವಿ ಎಲ್ಲ ಅಷ್ಟು ಹಿಡಿಯೋದು. ಹಾರರ್ ಇರಬೇಕಿತ್ತು, ಬಟ್ ಕಾಮಿಡಿ ಇರಲಿಲ್ವಾ? ಕಾಮಿಡಿ ಇತ್ತು, ಓಕೆ, ಕಾಮಿಡಿ ಇತ್ತು. ಅದು ಜಾಸ್ತಿ ಕ್ಯಾರೆಕ್ಟರ್ ಎಲ್ಲ ಇಲ್ಲ, 1-2-3 ಕ್ಯಾರೆಕ್ಟರ್ ಮೇಯ್ನಾಗಿ. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಒಂದು ಕ್ಯಾರೆಕ್ಟರ್ ಉಂಟು, ಆ ಕ್ಯಾರೆಕ್ಟರಿಂದ ಮೂವಿ ಸ್ಟಾರ್ಟ್ ಆಗ್ತದೆ, ಬಟ್ ಆ ಕ್ಯಾರೆಕ್ಟರ್ ಮೂವಿಯಲ್ಲಿ ಬರುವುದೇ ಇಲ್ಲ, ಕೊನೆ ತನಕನೂ ಬರುವುದಿಲ್ಲ, ಲಾಸ್ಟಿಗೂ ಬರುವುದಿಲ್ಲ. ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದರೆ ಅದೇ. ಬರೀ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಮೂವಿನ ಕೊನೆ ತನಕ ತಗೊಂಡೋಗಿದ್ದಾರೆ. ಆಮೇಲೆ ನಿಧಿ ಪುನಃ ಬರ್ತಾಳೆ, ನಿಧಿಮಾ ಪುನಃ ಒಂದು ಸಾಂಗಲ್ಲಿ ಬೇರೆ 152ನೇ ಅವತಾರ. 152ನೇ ಅವತಾರ. ಸೊ ಇದು ಇನ್ನೊಂದು ಟ್ವಿಸ್ಟ್. ಅದೇ ಆವಾಗಲೇ ಹೇಳಿದಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಮೇಲೆ ಇನ್ನೇನು ಹೊಸದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ MBA ಮಾಡಲಿಕ್ಕೆ ಹೋದರೆ ಓದಿ,
ಅಷ್ಟೇ ಓದೋದು ಬಿಟ್ಟು ಬೇರೆಲ್ಲ ಬಾಕಿದೆಲ್ಲ ಮಾಡಿಬಿಟ್ಟೆ. ಹೌದು, ಈ ಮೂವಿಗೆ ಅದೇ ಕಾರಣ. ಹಣ ಉಳಿಸ್ಬೇಕಂತ ಹೇಳಿದ್ರೆ ಯಾವುದು ನೋಡ್ಬೇಡಿ. ಸುಮ್ಮನೆ ಅದಕ್ಕಿಂತ ಯಾವುದಾದ್ರೂ ಪೈರಸಿಯಲ್ಲಿ ಬಂದದ್ದು ಅದನ್ನು ನೋಡಿ. ಬಟ್ ಓಕೆ, ಕನ್ನಡ ಸಿನಿಮಾ ಇವಾಗ ನಾವು ಬೆಸ್ಟ್ ಅಂತ ಹೇಳಲ್ಲ, ಇರೋದ್ರಲ್ಲಿ ಬೆಸ್ಟ್ ಅಲ್ವಾ? ಇರೋದ್ರಲ್ಲಿ best. ಈಗಿರೋದು ಈಗ ಇರೋದ್ರಲ್ಲಿ ಅಟ್ ಪ್ರೆಸೆಂಟ್ ಥಿಯೇಟ್ರಲ್ಲಿ ಹೋಗಿ ನೋಡೋದು ಅದೇ ಇರೋದಂತ. ಈಗ ಇರೋದ್ರಲ್ಲಿ ಅದು ಬೆಸ್ಟ್ ಇದೆ, ಹೋಗಿ ನೋಡಿ. ಈಗ ರೀಸೆಂಟಾಗಿ ರಿಲೀಸ್ ಆಗಿರೋದಲ್ವಾ, 2 ಕಂಪೇರ್ ಮಾಡಿದ್ರು ಓಕೆ. ನೀವು ಆಲ್ರೆಡಿ ಈಗ 1 ನೋಡಿರ್ತೀರಾ, 2 ನೋಡಿರ್ತೀರಾ, ಅದನ್ನ ಮಿಸ್ ಆಗಿ ಇದನ್ನ ನೋಡ್ತೀರಾ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಲ್ಲ, ಏನಿಲ್ಲ ಆ ಥರ. ಸೊ ಅದು ನೋಡಲಿಲ್ಲ ಅಂತ ಹೇಳಿ ಇದನ್ನ ನೋಡ್ಬೋದು. ಇವರಿಬ್ರು ಸಹ ನೋಡಲೇ ಇಲ್ಲ. ಅದೇ ಸಿಂಪಲಾಗಿ ಅವ ಸ್ಟೋರಿ ಹೇಳಿದಲ್ಲ, ಎಲ್ಲರನ್ನ ರಿಜೆಕ್ಟ್ ಮಾಡ್ತಾನೆ ಸೆಕೆಂಡಲ್ಲಿ, ಆಮೇಲೆ ಮಗುನ ದತ್ತು ತಗೊಳ್ತಾನೆ. ಈಗ ಮಗುನ ದತ್ತು ತಗೊಂಡ್ಮೇಲೆ ಏನೆಲ್ಲ ಆಗುತ್ತೆ, ಆ ಮಗುನ ಹೇಗೆ ಸಾಕ್ತಾನೆ, ಆ ಮಗುನ ಸಾಕಿ ಹೇಗೆ ಮದುವೆ ಮಾಡಿ ಆಮೇಲೆ ಅಷ್ಟೆಲ್ಲ ಸ್ಟೋರಿ ಇಲ್ಲ ಅಲ್ಲ, ಅಷ್ಟೆಲ್ಲ ಸ್ಟೋರಿ ಇಲ್ಲ. ಬಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನಂತ ನೀವೇ ನೋಡಿ. ಸೊ ಇದು ನಮ್ಮ ಒಂದು ಲವ್ ಮಾಕ್ಟೇಲ್ 3ನ ರಿವ್ಯೂ ಆಗಿತ್ತು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.